ದಾವಣಗೆರೆಯ ಲಿಟ್ಲ್ ಫೇರಿ ಸ್ಕೂಲ್ ಶಾಲೆಯಲ್ಲಿ ಇಂದು ನಾವು ಪರಿಸರ ದಿನಾಚರಣೆಯನ್ನ ಆಚರಣೆ ಮಾಡುವುದರ ಮೂಲಕ ಮಕ್ಕಳಲ್ಲಿ ಒಳ್ಳೆಯ ಒಂದು ಸಾಮಾಜಿಕ ಪ್ರಜ್ಞೆ ಮತ್ತು ಪರಿಸರದ ಮೇಲೆ ಇರುವಂತಹ ಕಾಳಜಿಯನ್ನ ಮತ್ತು ಮಕ್ಕಳು ತಮ್ಮ ಮನೆಯಲ್ಲಿ ಅಥವಾ ಅಂಗಡಿಗಳಿಗೆ ಹೋದಾಗ ಯಾವ ರೀತಿಯಾದಂತಹ ವಸ್ತುಗಳನ್ನ ಖರೀದಿಯನ್ನ ಮಾಡಿದಾಗ ಅದರಲ್ಲಿ ಬಳಸುವಂತಹ ಪ್ಲಾಸ್ಟಿಕ್ ಗಳನ್ನ ನಿಯಂತ್ರಣದ ಬಗ್ಗೆ ಮತ್ತು ಅವುಗಳನ್ನ ಯಾವ ರೀತಿಯಾಗಿ ಬಳಕೆಯನ್ನ ಮಾಡಬೇಕು ಅನ್ನುವ ಒಂದು ವಿಧಾನದ ಬಗ್ಗೆ ಮಕ್ಕಳಿಗೆ ಇವತ್ತು ನಾವು ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಎಲ್ಲಾ ಮಕ್ಕಳಿಗೆ ಅದರ ಬಗ್ಗೆ ಅರಿವನ್ನ ಮೂಡಿಸಿದ್ವಿ. ಅದರ ಜೊತೆಗೆ ಮಕ್ಕಳ ಜೊತೆಗೆ ಶಾಲೆಯ ಮಕ್ಕಳ ಜೊತೆಗೆ ಜಾಥಾವನ್ನ ಹೋಗ್ಬಿಟ್ಟು ಆ ಮಕ್ಕಳಿಗೂ ಕೂಡ ಮಕ್ಕಳಿಂದ ಪೋಷಕರಿಗೂ ಕೂಡ ಕೆಲವು ಸಸಿಗಳನ್ನ ವಿತರಣೆ ಮಾಡಿ ಆ ಪೋಷಕರಿಗೂ ಕೂಡ ಇದರ ಬಗ್ಗೆ ಅರಿವನ್ನ ನೀಡಿ ಈಗ ನೀವು ಮರವನ್ನ ಬೆಳೆಸುವುದರಿಂದ ಯಾವ ರೀತಿಯಾದಂತಹ ಒಂದು ವಾತಾವರಣದಲ್ಲಿ ವೈಪರೀತ್ಯವನ್ನ ನಾವು ಕಾಣಬಹುದು. ಒಂದು ಪರಿಸರ ದಿನಾಚರಣೆಯನ್ನ ಶಾಲೆಯ ಮಕ್ಕಳ ಜೊತೆಗೆ ಹಾಗೂ ಮತ್ತೆ ಮಕ್ಕಳ ಜೊತೆಯಲ್ಲಿಯೂ ಕೂಡ ಪೋಷಕರೊಂದಿಗೂ ಕೂಡ ನಾವು ಕೆಲವೊಂದು ಗಿಡವನ್ನ ವಿತರಿಸುವುದರ ಮೂಲಕ ಈ ಪರಿಸರ ದಿನಾಚರಣೆಯ ಜಾಗೃತಿಯನ್ನ ನಾವು ಪೋಷಕರಲ್ಲೂ ಕೂಡ ಮೂಡಿಸಿದ್ದೀವಿ. ಇದರ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ನಾವು ನೀಡಿರುವಂತಹ ಸಸಿಗಳನ್ನ ನೀವು ನಿಮ್ಮ ಮನೆಯ ಮುಂದೆ ಅಲ್ಲಿ ಎಲ್ಲಾದ್ರೂ ಒಂದು ಜಾಗ ಇರುವಂತಹ ಒಂದು ಸ್ಥಳದಲ್ಲಿ ನೀವು ಅದನ್ನ ನೆಟ್ಟು ಇದರಿಂದ ಒಂದು ಅದನ್ನ ಪಾಲನೆ ಪೋಷಣೆಯನ್ನ ಮಾಡಿಬಿಟ್ಟು ಮಕ್ಕಳಿಗೂ ಕೂಡ ಯಾವ ರೀತಿಯಾಗಿ ಒಂದು ತಮ್ಮ ಬೌದ್ಧಿಕತೆಯಲ್ಲಿ ಮತ್ತು ಇಂಟರ್ನಲ್ಲಿ ಮತ್ತೆ ಆಂತರಿಕವಾಗಿ ಯಾವ ರೀತಿಯಾದಂತಹ ಸಸಿಗಳನ್ನ ಬೆಳೆಸ್ತೇವೋ ಅದೇ ರೀತಿಯಾಗಿ ತಮ್ಮ ಮಕ್ಕಳನ್ನು ಕೂಡ ಬೆಳೆಸಿ ಈಗ ಇಡೀ ಒಂದು ಸಸಿ ಬೆಳೆದು ಮರ ಆಗಿ ಹೇಗೆ ಇಡೀ ಒಂದು ಸುತ್ತಮುತ್ತ ಇರುವಂತಹ ಸ್ಥಳಕ್ಕೆ ನೆರಳನ್ನ ಕೊಡುತ್ತೋ ಹಾಗೆ ನಿಮ್ಮ ಮಗುನು ಕೂಡ ಒಂದು 4 ಜನಕ್ಕೆ ಒಬ್ಬ ಸಮಾಜಕ್ಕೆ ಒಂದು ಒಳ್ಳೆ ಒಂದು ಕೊಡುಗೆಯನ್ನು ನೀಡ್ತಕ್ಕಂಥ ವ್ಯಕ್ತಿ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಇದ್ರ ಮುಖಾಂತರ ಮಾರ್ಪಡಿಸೋದ್ರ ಮುಖಾಂತರ ವಿದ್ಯಾರ್ಥಿಗಳಲ್ಲಿ ಒಂದು ಸಾಮಾಜಿಕವಾದಂತಹ ಒಂದು ಕಳಕಳಿಯನ್ನ ನಾವು ಮೂಡಿಸ್ಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಲಿಟ್ಲ್ ಫೇರಿ ಶಾಲೆಯ ಆಡಳಿತ ಮಂಡಳಿಯ ಪರವಾಗಿ ಇದನ್ನ ನಾವು ಇವತ್ತು ಹಮ್ಮಿಕೊಂಡು ಅದರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಅಂತೇಳಿ ಈ ಮೂಲಕ ನಾನು ತುಂಬಾ ಧನ್ಯವಾದಗಳನ್ನ ನಮ್ಮ ಶಾಲಾ ಆಡಳಿತ ಮಂಡಳಿಯವರಿಗಾಗಿರ್ಬೋದು ಮತ್ತೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಮತ್ತು ಹಾಗೂ ಪೋಷಕರಿಗೆ ಇದನ್ನ ನೀಡುವುದರ ಮೂಲಕ ನಾನು ಅನಂತವಾದಂತಹ ಧನ್ಯವಾದಗಳನ್ನ ತಿಳಿಸ್ತೇನೆ.